ಚಿಂತನ ಗುರುಪೂರ್ಣಿಮೆ. ಪೂರ್ಣಿಮೆಗಳಲ್ಲಿ 4 ಪೂರ್ಣಿಮೆಗಳು ವಿಶೇಷವಾದವು. 1 ಆಷಾಢ ಮಾಸದ ಪೂರ್ಣಿಮಾ ಅಥವಾ ಗುರುಪೂರ್ಣಿಮಾ, ಕಾರ್ತಿಕ ಮಾಸದ ಪೂರ್ಣಿಮಾ ಅಥವಾ ಗೌರಿ ಪೂರ್ಣಿಮಾ, ಮಾರ್ಗಶೀರ್ಷ ಮಾಸದ ರಾಸಪೂರ್ಣಿಮಾ ಅಥವಾ ದತ್ತ ಜಯಂತಿ ಹಾಗೂ ವೈಶಾಖ ಮಾಸದ ಪೂರ್ಣಿಮಾ ಅಥವಾ ಬುದ್ಧ ಜಯಂತಿ. ಆಷಾಢ ಮಾಸದ ಗುರುಪೂರ್ಣಿಮೆಯಂದು ಗುರುವನ್ನು ಪೂಜಿಸುವುದರಲ್ಲಿ ಅತಿ ವಿಶೇಷತೆ ಇದೆ. ಗುರುವನ್ನು ಇಲ್ಲಿ ಪೂರ್ಣಿಮೆಗೆ ಹೋಲಿಸಿದ್ದಾರೆ. ಪೂರ್ಣಿಮಾ ಚಂದ್ರ ಎಂದರೆ ಪೂರ್ತಿಯಾಗಿ ತುಂಬಿರುವ ಚಂದ್ರ. ಆ ಚಂದ್ರನು ಗೋಳಾಕಾರವಾಗಿ ಅತಿ ಪ್ರಕಾಶಮಾನವಾಗಿರುತ್ತಾನೆ. ಅದರಂತೆ ಗುರುವು ಸಹ ಅತಿ ಪ್ರಕಾಶಮಾನವಾಗಿ ತೇಜೋವಂತನಾಗಿರುತ್ತಾನೆ. ವರ್ಷಕ್ಕೆ ಒಮ್ಮೆ ಬರುವ ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರುವಿನ ಪೂಜೆಗೆ ಅತಿ ಶ್ರೇಷ್ಠವಾದುದು. ಅದನ್ನೇ ಗುರುಪೂರ್ಣಿಮೆ ಎಂದು ಕರೆಯುವರು. ಆ ಹುಣ್ಣಿಮೆಯು ಗುರುವಾರ ದಿನ ಬಂದರಂತೂ ಇನ್ನೂ ವಿಶೇಷ. ವರ್ಷಕ್ಕೆ ಒಮ್ಮೆ ಬರುವ ಈ ಹುಣ್ಣಿಮೆಯು ಶ್ರೀಚಕ್ರದಲ್ಲಿ ಒಟ್ಟುಗೂಡಿರುವ 360 ಕಿರಣಗಳು. ಆ ದಿನ ಗುರುವಿನಲ್ಲಿ ಈ ಕಿರಣಗಳು ಕೇಂದ್ರೀಕೃತವಾಗಿರುತ್ತವೆ. 360 ಕಿರಣಗಳು ಎಂದರೆ ಶ್ರೀಚಕ್ರದಿಂದ ಮೂಡಿಬರುವ ಮಿಂಚಿನ ಬೆಳಕು. ಗುರುಪೂರ್ಣಿಮೆಯ ದಿನ ಆಧ್ಯಾತ್ಮಿಕ ಸಾಧಕರಿಗೆ ಒಂದು ಪವಿತ್ರವಾದ ದಿನ. ವ್ಯಾಸರು ಇದೇ ದಿನ ಅಂದರೆ ಆಷಾಢ ಮಾಸದ ಪೂರ್ಣಿಮೆಯ ದಿನ ಜನ್ಮ ತಾಳಿದರು. ದಕ್ಷಿಣ ಭಾರತದಲ್ಲಿ ಈ ಶುಭ ದಿನದ ಆಚರಣೆ ಅಷ್ಟೊಂದು ಇಲ್ಲದಿದ್ದರೂ ಸಹ ಉತ್ತರ ಭಾರತದಲ್ಲಿ ಇದನ್ನು ವ್ಯಾಪಕವಾಗಿ ಆಚರಿಸುವ ಪದ್ಧತಿ ಇದೆ. ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಆಚರಿಸುವುದರಿಂದ ವೇದವ್ಯಾಸರ ಬಗ್ಗೆ ಸ್ವಲ್ಪ ತಿಳಿಯೋಣ. ಹಿಂದೂ ಧರ್ಮದ ತಳಹದಿ ವೇದಗಳು. ಈ ವೇದಗಳ ರಾಶಿಯನ್ನು ಉಳಿಸಿಕೊಂಡು ಕಾಪಾಡುವುದಕ್ಕೋಸ್ಕರ ವ್ಯಾಸ ಮಹರ್ಷಿಗಳು ವೇದ ಜ್ಞಾನವನ್ನು 4 ಶಾಖೆಗಳನ್ನಾಗಿ ಮಾಡಿ ಒಬ್ಬೊಬ್ಬ ಋಷಿಗೆ ಒಂದೊಂದು ವೇದವನ್ನು ಕಾಪಾಡಿಕೊಂಡು ಬರುವಂತೆ ಮಾಡಿದರು. ಆದುದರಿಂದಲೇ ಈಗಿನವರೆಲ್ಲ ನಾವು ಇಂತಹ ವೇದಕ್ಕೆ, ಇಂತಹ ಗೋತ್ರಕ್ಕೆ ಸೇರಿದವರು ಎಂದು ಹೇಳಿಕೊಂಡು ಬರುತ್ತಾರೆ. ವೇದ ಎನ್ನುವ ಶಬ್ದ ವಿದ್ ಧಾತುವಿನಿಂದ ಬಂದುದಾಗಿದೆ. ವಿದ್ ಎಂದರೆ ಜ್ಞಾನ ಎಂದರ್ಥ. ಜ್ಞಾನ ರಾಶಿಗೆ ವೇದ ಎಂದು ಹೆಸರು. ಇದು ಅಪಾರವಾದುದರಿಂದ ಕಾಲಕ್ರಮದಲ್ಲಿ ಬಹಳಷ್ಟು ನಷ್ಟವಾಗಬಹುದು ಎಂದು ಯೋಚಿಸಿ ವ್ಯಾಸರು 4 ಭಾಗಗಳಾಗಿ ವಿಂಗಡಿಸಲು ಸಂಕಲ್ಪಿಸಿದರು. ದೇವತಾ ಸ್ತುತಿ ರೂಪವಾದ ಮಂತ್ರಗಳನ್ನು ಒಂದುಗೂಡಿಸಿ ಋಗ್ವೇದ ಎಂದು ಹೆಸರಿಟ್ಟರು. ಆವಾಹಿತರಾದ ದೇವತೆಗಳನ್ನು ಯಜ್ಞದ ಮೂಲಕವಾಗಿ ತೃಪ್ತಿಪಡಿಸಲು ಉಪಯೋಗಿಸುವ ಮಂತ್ರಗಳನ್ನು ಒಂದುಗೂಡಿಸಿ ಯಜುರ್ವೇದ ಎಂದು ಹೆಸರಿಟ್ಟರು. ಯಜ್ಞಕ್ಕಾಗಿ ಆಹೂತರಾಗಿ ಬಂದ ದೇವತೆಗಳನ್ನು ಗಾನದಿಂದ ಸಂತೋಷಪಡಿಸಲು ಅಳವಡಿಸಿದ ಮಂತ್ರಗುಚ್ಛಕ್ಕೆ ಸಾಮವೇದ ಎಂದು ಹೆಸರಿಟ್ಟರು. ಶಾಂತಿ, ಪುಷ್ಟಿ ಕಾರ್ಯಗಳಿಗಾಗಿ ಎಂದರೆ ರೋಗ, ರುಜಿನ, ಕ್ಷಾಮ, ಡಾಮರಗಳು, ಬಾಧೆ ಇವುಗಳ ನಿವಾರಣೆ ಮತ್ತು ದೀರ್ಘಾಯುಸ್ಸು, ಆರೋಗ್ಯ, ಸೌಭಾಗ್ಯಗಳ ಪ್ರಾಪ್ತಿಗಾಗಿ ಉಪಯುಕ್ತವಾದ ಮಂತ್ರಗಳನ್ನು ಒಂದುಗೂಡಿಸಿ ಅದಕ್ಕೆ ಅಥರ್ವವೇದ ಎಂದು ಹೆಸರಿಟ್ಟರು. ಈ ವೇದಗಳನ್ನು ಕ್ರಮವಾಗಿ ತಮ್ಮ ಶಿಷ್ಯರಾದ ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತು ಎಂಬ ಶಿಷ್ಯರಿಗೆ ಉಪದೇಶಿಸಿದರು. ಆಯಾ ಶಿಷ್ಯರು ಆಯಾ ವೇದ ಶಾಖೆಯ ಪರಂಪರೆಯನ್ನು ಮುಂದುವರಿಸಿದರು. ಮಹಾಯಜ್ಞಗಳನ್ನು ಆಚರಿಸುವಾಗ ಎಲ್ಲರೂ ಒಟ್ಟಿಗೆ ಸೇರಿ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ನಿರ್ದೇಶ ಮಾಡಿದರು. ವೇದಗಳನ್ನು ಹೀಗೆ ವಿಭಜಿಸಿದ್ದರಿಂದ ಕೃಷ್ಣ ದ್ವೈಪಾಯನರಿಗೆ ವೇದವ್ಯಾಸರೆಂದು ಹೆಸರಾಯಿತು. ಇದಲ್ಲದೆ ಅವರು 18 ಪುರಾಣಗಳನ್ನು, ಮಹಾಭಾರತವನ್ನು, ಬ್ರಹ್ಮಸೂತ್ರವನ್ನು ರಚಿಸಿದರು. ಹೀಗೆ ಸನಾತನ ಧರ್ಮವೆನಿಸಿಕೊಳ್ಳುವ ಹಿಂದೂ ಧರ್ಮ
ಪರಂಪರೆಯಾಗಿ ಬರುತ್ತಿರುವುದಕ್ಕೆ ನಾವು ವ್ಯಾಸ ಮಹರ್ಷಿಗಳಿಗೆ ಚಿರಋಣಿಗಳಾಗಿರಬೇಕು. ವ್ಯಾಸರಿಗೆ ಜನ್ಮ ಕೊಟ್ಟವರು ಪರಾಶರ ಮಹರ್ಷಿಗಳು ಹಾಗೂ ಸತ್ಯವತಿ. ವ್ಯಾಸರ ಪೂರ್ವ ಪರಂಪರೆ ಹೀಗಿದೆ. ಶ್ರೀ ವೇದವ್ಯಾಸರು ಬ್ರಹ್ಮರ್ಷಿ ಶ್ರೇಷ್ಠರಾದ ವಸಿಷ್ಠರ ಮರಿಮಗ, ಶಕ್ತಿ ಮಹರ್ಷಿಗಳ ಮೊಮ್ಮಗ, ಪರಾಶರರ ಪುತ್ರ ಮತ್ತು ಶುಕ ಮಹರ್ಷಿಯ ತಂದೆ. ಇದನ್ನು ತಿಳಿಸುವ ಶ್ಲೋಕ ಹೀಗಿದೆ: ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಪರಾಶರರು ತಮ್ಮ ಮಗನಿಗೆ ಕೃಷ್ಣ ಎಂದು ಹೆಸರಿಟ್ಟರು. ಗಂಗಾ ನದಿ ಮಧ್ಯದ ದ್ವೀಪದಲ್ಲಿ ಹುಟ್ಟಿದುದರಿಂದ ದ್ವೈಪಾಯನ ಎಂದು ಅವರಿಗೆ ಹೆಸರಾಯಿತು. ಬಾಲ್ಯದಿಂದಲೂ ತಂದೆಯ ಗುರು ಹಿರಿಯರ ಸೇವೆಯನ್ನು ಶ್ರದ್ಧೆಯಿಂದಲೂ ಭಯ ಭಕ್ತಿಗಳಿಂದಲೂ ಮಾಡುತ್ತಿದ್ದರು. ಕೆಲವೇ ಕಾಲದಲ್ಲಿ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪರಮ ಪಂಡಿತರಾದರು. ಶ್ರದ್ಧೆಯಿಂದ ಶಾಸ್ತ್ರಾಭ್ಯಾಸ ಮಾಡಿದರೆ ಅದೇ ತಪಸ್ಸಾಗುತ್ತದೆ. ಅಂತಹ ತಪಸ್ಸಿನ ಫಲದಿಂದ ಶ್ರೀಕೃಷ್ಣ ದ್ವೈಪಾಯನರು ಮಹರ್ಷಿಗಳೆಂದು ಹೆಸರಾದರು. ಗುರುನಾಮವನು ಭಜಿಸುತ್ತಿರಲು ಮನಕಾನಂದ, ಗುರುವಾಣಿ ದೇವವಾಣಿಯಹುದೆಂದರಿಯೋ. ಗುರು ಶಿಷ್ಯರಿಗೆ ನಡುವೆ ಪರಮಾತ್ಮನೆ ಬೆಸುಗೆ, ಗುರುದೇವರಿಗೆ ನಮಿಸು ಜಯ ಭಾರತಿ. ಗುರುದೇವರಿಗೆ ನಮಿಸು ಜಯ ಭಾರತಿ. ಗುರಿಯೆಡೆಗೆ ಗಮನವಿಡೆ ಗುರಿಯ ತಲುಪಲು ಸುಲಭ, ಬರಿ ನುಡಿಲಿ ಗುರಿ ಮುಟ್ಟಲಾಗುವುದೇ ದಿಟವು. ಗುರಿಯನ್ನು ಗುರುತಿಸುವ ಪಥವ ಗುರು ತಿಳಿಸುವನು, ಗುರಿ ತಲುಪು ಯಶ ನಿನದೆ ಜಯ ಭಾರತಿ. ಗುರಿ ತಲುಪು ಯಶ ನಿನದೆ ಜಯ ಭಾರತಿ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಧನ್ಯವಾದಗಳು. ಹರಿ ಓಂ.